मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। General, there's still one unanswered question since the incident between Pakistan and India, and that is whether or not Pakistan downed an Indian jet, or in fact more than that. Can you confirm? I think what is important is that not the jet being down, but why they were being down. But a jet, at least one jet was downed? Yeah. Why they were. So the good part is that we are able to understand the tactical mistake which we made, remedy it, rectify it, and then implement it again after 2 days, and flew all our jets, again targeting at long range, which I said. Pakistan claims 6 Indian jets were downed. Is it correct in that estimate? Absolutely incorrect, and that is not information which I said is important. What is important is why they went down. That is more important for us. And what did we do after that? That's more important. ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ, ಕೊನೆಗೂ ಭಾರತ ತನಗೆ ಈ ಪಾಕಿಸ್ತಾನ ಜೊತೆ ನಡೆದಂತಹ ಘರ್ಷಣೆ, ಇದನ್ನ ಯುದ್ಧ ಅಂತ ಕರೆಯಕ್ಕಾಗಲ್ಲ. ಯಾಕಂದ್ರೆ ಯುದ್ಧವನ್ನ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಲಿಲ್ಲ. ಇನ್ನೇನು ನಮ್ಮ ಸೇನೆ ಗೆಲ್ಲುವಂತ ಸಂದರ್ಭದಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಅಮೆರಿಕಾದ ಒತ್ತಡಕ್ಕೆ ಮಣಿದು ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಈ ಒಂದು ಯುದ್ಧವನ್ನ ನಿಲ್ಲಿಸ್ತು, ಕದನ ವಿರಾಮ ಘೋಷಣೆ ಮಾಡ್ತು. ಆ ಕದನ ವಿರಾಮ ಘೋಷಣೆಯನ್ನು ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವ್ರೇನ್ ಹೇಳಿದ್ರು ಅಂತ ಹೇಳಿ ನಿಮ್ ಮುಂದೆ ತರ್ತೀನಿ. ಇವತ್ತು ಇಂಡಿಯಾ ಕನ್ಫರ್ಮ್ ಮಾಡ್ತು ಏನಂತ ಹೇಳಿ, ಮುಖ್ಯವಾಗಿ ಫಸ್ಟ್ ಟೈಮ್ ಲಾಸ್ ಆಫ್ ಫೈಟರ್ ಜೆಟ್ಸ್ ಇನ್ ರೀಸೆಂಟ್ ಕ್ಲಾಶ್ ವಿತ್ ಪಾಕಿಸ್ತಾನ್. ಮೀಡಿಯಾ ರಿಪೋರ್ಟ್ ಹೇಳ್ತಾ ಇದೆ. ಏನು ಮೀಡಿಯಾ ಬ್ಲೂಮ್ಸ್ಬರ್ಗ್ ಅಂತ ಹೇಳಿ ಟಿವಿ ಜೊತೆ, ವಿದೇಶಿ ಮಾಧ್ಯಮದ ಜೊತೆ ನಮ್ಮ ದೇಶದ CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅವರು ಈ ಒಂದು ಮಾತನ್ನ ಕನ್ಫರ್ಮ್ ಮಾಡಿದ್ದಾರೆ. ಆ ಇಂಟ್ರೋಲಿ ನೀವೀಗ ನೋಡಿದ್ರೆ ನೀವು ಆಲ್ರೆಡಿ ಆ ಒಂದು ಏನು ಅವ್ರು ಹೇಳ್ತಾರೆ, ಹೌದು ನಮಗೆ ಈ ಒಂದು ದಾಳಿಯಲ್ಲಿ ನಮಗೆ ಕೆಲವು ನಷ್ಟ ಆಗಿದೆ. ಆದ್ರೆ ನಷ್ಟ ಆಗಿದ್ರು ಕೂಡ ಅದು ಎಷ್ಟರ ಮಟ್ಟಿಗೆ ಏನು ಅಂತದನ್ನ ಎಷ್ಟು ಲಾಸ್ ಆಯ್ತು ಅನ್ನೋಕ್ಕಿಂತ ಯಾಕೆ ಲಾಸ್ ಆಯ್ತು ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಅವರು ಹೇಳ್ತಾರೆ. ಈ ಮೀಡಿಯಾ ಪೋಸ್ಟ್ ಅಲ್ಲಿ ಅವ್ರು ಹೇಳ್ತಾರೆ, ನಾನು ಆಗ್ಲೇ ಹೇಳಿದಾಗೆ ಬ್ಲೂಮ್ಸ್ಬರ್ಗ್ ಅನ್ನೋ ಟಿವಿಗೆ ಕೊಟ್ಟಿರ್ತಕ್ಕಂಥ ಹೇಳ್ತಾರೆ. ಏನ್ ಹೇಳ್ತಾರೆ, ಅಫಿಷಿಯಲ್ ರಿಗಾರ್ಡಿಂಗ್ ಇಟ್ಸ್ ಫೈಟರ್ ಜೆಟ್ಸ್ ಫೈಟ್ ಇನ್ ಅನ್ ಅರ್ಲಿಯರ್ ಕ್ಲಾಶ್ ವಿತ್ ಪಾಕಿಸ್ತಾನ್, ಇಂಡಿಯಾಸ್ ಮಿಲಿಟರಿ ಕನ್ಫರ್ಮ್ ಫಸ್ಟ್ ಟೈಮ್. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಟ್ ಇವರು ಏನು ಬ್ಲೂಮ್ಸ್ಬರ್ಗ್ ಹೇಳ್ತಾ ಇರ್ತಕ್ಕಂಥ ಮಾತು, CDS ಇಂಡಿಯನ್ ಆರ್ಮ್ಡ್ ಫೋರ್ಸಸ್ Anil Chauhan, not what is important is that not the jet being down, but why they were being down. ಯಾಕೆ ನಮ್ಮ ವಿಮಾನಗಳು ಪತನ ಆದವು ಮುಖ್ಯ ಯಾಕೆ ಎಷ್ಟು ಬಿದ್ವಾ ನಮ್ಮಲ್ಲಿ ವಿಮಾನಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕೆ ನಮ್ಮ ವಿಮಾನಗಳು ಪತನ ಆದವು? ಸೊ ಈ ಒಂದು ಚರ್ಚೆ ಶುರುವಾದ ತಕ್ಷಣನೇ ರಫೇಲ್ ಯುದ್ಧ ವಿಮಾನದ ಶೇರ್ ಮಾರುಕಟ್ಟೆ ಬಿದ್ದೋಯ್ತು. ಸೊ ಈ 5, 6 ಸುಮಾರು 7 ಯುದ್ಧ ವಿಮಾನಗಳನ್ನ ಹೊಡೆದಾಕಿದೀವಿ ಅಂತ ಹೇಳಿ ಪಾಕಿಸ್ತಾನ ಕ್ಲೇಮ್ ಮಾಡ್ತು. ಮತ್ತು ಬಿಜೆಪಿಯ ಸಂಸದರೇ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ತಮ್ಮ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಸುಮಾರು 6 ರಿಂದ 7 ಯುದ್ಧ ವಿಮಾನಗಳನ್ನ, ಅದರಲ್ಲೂ 5 ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದಾಕಿದೆ. ನಾವು ಅವ್ರಿಗೆ ಏನೇನು ಹೊಡೆದಾಕಿದ್ದು ಅಂತ ಅವರೇ ನೇರವಾಗಿ ಹೇಳಿದ್ದಾರೆ. ಆದ್ರೆ ನಾವು ಭಾರತ ಅದನ್ನು ಹೇಳಿರಲಿಲ್ಲ, ಅಧಿಕೃತವಾಗಿ ಎಲ್ಲೂ ಹೇಳಿರಲಿಲ್ಲ. ಇಲ್ಲ, ಮುಖ್ಯ ಗಮನಿಸ್ತಕ್ಕಂಥದ್ದು ಬ್ಲೂಮ್ಸ್ಬರ್ಗ್ ಟಿವಿಗೆ ಏನ್ ಕೊಟ್ಟಿರಂತ ಇಂಟರ್ವ್ಯೂಲ್ಲಿ ಶಾಂಗ್ರಿಲಾ ಡೈಲಾಗ್ ಸಿಂಗಾಪುರ್ ನಲ್ಲಿ ನಡೀತೀವಿ ಈ ಡೈಲಾಗ್.
ನಡೀತಾ ಇದೆ ಶಾಂಗ್ರಿಲಾದಲ್ಲಿ. ಪಾಕಿಸ್ತಾನ ಕ್ಲೇಮ್ ಟು ಹ್ಯಾವ್ ಟೇಕನ್ ಡೌನ್ 6 Indian jets, 6, including 3 advanced French Rafale planes, according to Pakistani media. ಡಾನ್ ಇದನ್ನ ವರದಿ ಮಾಡಿದೆ. ಇದನ್ನೇ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇರ್ತಾರೆ. ಬ್ಲೂಮ್ಸ್ಬರ್ಗ್ ಇಂಟರ್ವ್ಯೂ ಏನ್ ಹೇಳ್ತಾರೆ ಚೌಹಾನ್, it shot down 6 Indian warplanes. Absolutely incorrect. No, Allah. Though he did not specify how many jets maybe India lost. Adre avaru estu anta helala, adre yes loss aitu. Why they were down, what mistakes were made, that are important. ಯಾಕೆ ನಮ್ಮ ವಿಮಾನಗಳ ಪತನ ಆದೋ, ಏನ್ ತಪ್ಪಾಯ್ತು, ಅದು ನಮಗೆ ಇಂಪಾರ್ಟೆಂಟ್. Numbers are not important. The Indian officer was quoted by the report saying, ಇಂಟರ್ವ್ಯೂ ನೀವು ನೋಡ್ತೀರಾ, ಇಂಟರ್ವ್ಯೂ ನೋಡಿದಿರಾ, ಅದನ್ನ ಮತ್ತೆ ಇನ್ನೊಂದ್ಸಲ ಕೊನೆಯಲ್ಲೂ ಕೂಡ ಹಾಕ್ತೀವಿ. The Bloomberg report said that the comments are the most direct yet from an Indian government or military official on the fate of country's fighter jets during the conflict with Pakistan that erupted on March 7. ಇಲ್ಲಿ ಏನು ಅನಿಲ್ ಚೌಹಾನ್ ಹೇಳ್ತಾ ಇದ್ರೆ, ಹೌದು ನಮ್ಮ ಯುದ್ಧ ವಿಮಾನಗಳು ಬಿದ್ದಿದ್ ನಿಜ, ಆದ್ರೆ ಅವ್ ಯಾಕೆ ಬಿದ್ದೋ, ಏನ್ ತಪ್ಪಾಗಿತ್ತು, ಅದನ್ನ ಹೆಂಗ್ ನಾವು ತಿದ್ಕೋಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಂತ ಮಾಡಿ ಮತ್ತೆ ದಾಳಿಯನ್ನ ಮುಂದುವರಿಸ್ತಂತ ಹೇಳ್ತಾರೆ. ಆದ್ರೆ ಇದೇ ಪ್ರಶ್ನೆಯನ್ನ, ಸೇಮ್ ಕ್ವಶನ್ ಅನ್ನ ಏನು ಬ್ಲೂಮ್ಸ್ಬರ್ಗ್ ಟಿವಿ ರಿಪೋರ್ಟರ್ ಏನು ಸೈಡ್ ಲೈನ್ ಅಲ್ಲಿ ಸಿಂಗಾಪುರ್ನ ಒಂದು ಸಮ್ಮೇಳನದಲ್ಲಿ ಕೇಳ್ತಾ ಇದ್ರು, ಇದೇ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳಿದಾಗ ಗೋಧಿ ಮೀಡಿಯಾಗಳು ಮತ್ತು ಬಿಜೆಪಿ ಏನ್ ಹೇಳ್ತು, ರಾಹುಲ್ ಗಾಂಧಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದಾರೆ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ರಾಹುಲ್ ಗಾಂಧಿನ ದೇಶದ್ರೋಹಿ ಅಂತ ಕರೀತಾರೆ. ಮತ್ತು ಈ ರೀತಿ ಪ್ರಶ್ನೆಗಳನ್ನು ಕೇಳಿದಂತಹ ಮಾಧ್ಯಮಗಳನ್ನ, ಪತ್ರಕರ್ತರನ್ನ, ಅವ್ರನ್ನ ಬಂಧಿಸತಕ್ಕಂಥ ಪ್ರಯತ್ನ ನಡೀತಾ ಇದೆ. ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಿದ್ರೆ ನೀವು ದೇಶದ್ರೋಹಿಗಳು ಹಾಕ್ತಾರೆ. ಇಲ್ಲಿ ಗುಡ್ ಅವ್ರು ಹೇಳ್ತಾರೆ, ಮುಂದುವರೆದು ಅನಿಲ್ ಚೌಹಾನ್ ಹೇಳ್ತಾರೆ, ದ ಗುಡ್ ಪಾರ್ಟ್ ಈಸ್ ದಟ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಟ್ಯಾಕ್ಟಿಕಲ್ ಮಿಸ್ಟೇಕ್ ವಿಚ್ ವಿ ಮೇಡ್. The good part is that we are able to understand the tactical mistake which we made, remedy it, rectify it, and then implement it again after 2 days and flew all our jets again, targeting at long range. ನೋಡಿ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಕ್ಲಾರಿಫೈ ಮಾಡ್ತಾರೆ. ಎಸ್, ನಮ್ಮ ವಿಮಾನಗಳು ಬಿದ್ದ, ನಾವು ಏನು ಬಿದ್ದಾಯ್ತು ಅಂತ ನಾವು ಚೆಕ್ ಮಾಡ್ಕೊಂಡು ರೆಮಿಡಿ ಹುಡುಕ್ತೋ, ಅದನ್ನ ಸರಿ ಮಾಡ್ಕೊಂಡು ದೆನ್ ಇಂಪ್ಲಿಮೆಂಟ್, ಅದನ್ನ ಸರಿ ಮಾಡ್ಕೊಂಡು ಅದು ಎಲ್ಲವನ್ನ ಸರಿ ಮಾಡ್ಕೊಂಡು ನಾವು ಅಗೈನ್ ಮತ್ತೆ ಹಾರಿಸ್ತೋ ಯುದ್ಧ ವಿಮಾನಗಳನ್ನ 2 days, ಆಫ್ಟರ್ 2 days ನಂತರ. ಅಂಡ್ ಫ್ಲೂ ಆಲ್ ಅವರ್ ಜೆಟ್ ಅಗೈನ್, ನಮ್ಮ ಹತ್ರ ಎಷ್ಟಿತ್ತು ಅದೆಲ್ಲ ಬಳಸ್ತೀವಿ. ಟಾರ್ಗೆಟಿಂಗ್ ಎ ಲಾಂಗ್ ರೇಂಜ್ ಅಲ್ಲಿ, ಅಂದ್ರೆ ಆಲ್ಮೋಸ್ಟ್ ಪಾಕಿಸ್ತಾನ ಒಳಗಡೆಗೆ ನುಗ್ಗಿದ್ರು. ಚೌಹಾನ್ ವಾಸ್ ಕೋಟೆಡ್ ಸೇ ಹೇಳ್ತಾರೆ. ಚೌಹಾನ್ ಆಲ್ಸೋ ಡಿಕ್ಲೈನ್ಡ್ to comment on US president claim that the US helped avenge nuclear war, saying that it was far-fetched. ಅಂದ್ರೆ ನ್ಯೂಕ್ಲಿಯರ್ ವಾರ್ ಆಗ್ಬಿಡ್ತಿತ್ತು, ನಾನು ಮಧ್ಯ ಬರ್ದೆ ಹೋಗಿದ್ರೆ ಬಿಸ್ನೆಸ್ ಅನ್ನ ತೋರಿಸಿ ಬಿಸ್ನೆಸ್ ಮಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಥ್ರೆಟ್ ಮಾಡಿ ನಾನು ಪಾಕಿಸ್ತಾನ ಮತ್ತು ಇಂಡಿಯಾ ವಾರ್ ನಿಲ್ಸಿದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ. ಸೊ ಅದಕ್ಕೆ ಇವರೇನ್ ಹೇಳ್ತಾರೆ, far-fetched to suggest either side was close to using atomic weapons, according to Bloomberg. So according Bloomberg ಅಲ್ಲೇ ಅವ್ರು ಹೇಳ್ತಕ್ಕಂಥ ಇಂಟರ್ವ್ಯೂ ಹೇಳ್ತಾರೆ, ಚೌಹಾನ್ ಎಲ್ಲೂ ನಾವಾಗ್ಲಿ ಅವರಾಗ್ಲಿ ಎಲ್ಲೂ ನಾವು ನ್ಯೂಕ್ಲಿಯರ್ ಥ್ರೆಟ್ ಅನ್ನ ನಾವು ಮಾಡಿಲ್ಲ, ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಅನಿಲ್ ಚೌಹಾನ್ ಹೇಳ್ತಾ ಇದಾರೆ, ಸಿಡಿಎಸ್ ಚೀಫ್ ಡಿಫೆನ್ಸ್ ಸ್ಟಾಫ್. ಆದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಕಡೆ ಹೇಳ್ತಿದ್ರೆ, ನಾವು ಬ್ಲಾಕ್ ಮೇಲ್ ತಪ್ಪಲ್ಲ, ನಾವು ಹೆದರಲ್ಲ, ನಿಮ್ಮ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಹೆದರಲ್ಲ, ನಿಮ್ಮ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಹೆದರಲ್ಲ, ನಿಮ್ಮ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಹೆದರಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಮಹಾನ್ ಸುಳ್ಳುಗಾರ ಮೋದಿ ಈ ಮಾತುಗಳನ್ನ ಹೇಳ್ತಾರೆ. ನಿನ್ನೆವರೆಗೂ ಕೂಡ ವಿದೇಶಾಂಗ ಸಚಿವ ಜೈಶಂಕರ್ ಜೆ ಅಂತ ಕರೀತಾರೆ ಇವರೆಲ್ಲ ಗೋಧಿ ಮೀಡಿಯಾ, ಈ ಜೆ ಹೇಳ್ತಾ ಇದ್ರು, ನಮ್ಮ ಮೇಲೆ ಎಲ್ಲೂ ಕೂಡ ನ್ಯೂಕ್ಲಿಯರ್ ಥ್ರೆಟ್ ಬಂದಿಲ್ಲ ನಮ್ಗೆ,
ಯಾರಿಂದನೂ ಬಂದಿಲ್ಲ, ಪಾಕಿಸ್ತಾನದಿಂದ ಬಂದೇ ಇಲ್ಲ, ನಾವು ಅವರು ಥ್ರೆಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಜೈಶಂಕರ್ ಹೇಳ್ತಾ ಇದ್ದಾರೆ ಥ್ರೆಟ್ ಇತ್ತು, ನಮ್ಗೆ ನ್ಯೂಕ್ಲಿಯರ್ ಥ್ರೆಟ್, ನಾವು ಬಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸೇಯಿಂಗ್ ಮೋದಿ ವರ್ಡ್ಸ್. ಇದುವರೆಗೂ CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಮತ್ತು ಜೈಶಂಕರ್ ಇಲ್ಲ ಎಲ್ಲರೂ ಎಲ್ಲ ಆಫೀಸರ್ಸ್ ಹೇಳ್ತಾ ಇದ್ರು, ನಾವು ಥ್ರೆಟ್ ಮಾಡಿಲ್ಲ, ಅವ್ರು ನಮಗ್ ಥ್ರೆಟ್ ಮಾಡಿಲ್ಲ. ಏನು ನ್ಯೂಕ್ಲಿಯರ್ ಥ್ರೆಟ್, ಪರಮಾಣು ದಾಳಿ ಬಗ್ಗೆ ನಾವ್ ಯಾರು ಮಾತಾಡಿಲ್ಲ, ಅವ್ರು ಯಾವತ್ತೂ ಅದು ಬರೀ ಕಾಂಬ್ಯಾಟ್ ಅಲ್ಲೇ ಆಗ್ತಿತ್ತೆ ಹೊರತು ಯಾವುದೂ ಆಗಿಲ್ಲ ಅಂತ ಹೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ಇದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಮೋದಿ ಯಾಕೆ ಹೀಗೆ ಹೇಳ್ತಾ ಇದಾರೆ, ಮೋದಿ ಹೀಗೆ ಹೇಳ್ತಾ ಇರೋದ್ರಿಂದ ಏನಾಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಏನಾಗುತ್ತೆ, ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಲಾಸ್ ಏನನ್ನೋದನ್ನ ನಾವು ಮೊದಲು ಗಮನಿಸ್ಬೇಕು. ಅನಿಲ್ ಚೌಹಾಣ್ ಹೇಳ್ತಾ ಇರ್ತಕ್ಕಂಥ CDS ಅನಿಲ್ ಚೌಹಾಣ್ ಹೇಳ್ತಾ ಇರ್ತಕ್ಕಂಥದ್ದು ಡೈಲಾಗ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟೆರರಿಸ್ಟ್ಗಳು ನಾವು ಕೊಂದಿದೀವಿ, ಅವರು ಸಾಕಷ್ಟು ಅವ್ರಿಗೆ ಲಾಸ್ ಆಗಿದೆ. Precision strikes on several terrorist camps across Pakistan which rejects ಅವ್ರಿಗೆ ಅದನ್ನು ಕೆಲವೊಂದು ತಿರಸ್ಕರಿಸಿದೆ, saying more than 20 Pakistani civilians were killed in the Indian attacks. ಪಾಕಿಸ್ತಾನ ಹೇಳ್ತಾರೆ, Indian says more than 100 terrorists were killed in pre-strikes. ಪಾಕಿಸ್ತಾನ ಹೇಳ್ತಾ ಇದೆ ಇಲ್ಲ, ನಮ್ಗೆ 30 ಜನ ಪಾಕಿಸ್ತಾನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಇವರೇ. Meanwhile, India says 24 civilians were killed on the Indian side. ನಾವು 24 ಜನ ಇಂಡಿಯನ್ಸ್ ನ ಸಾಯಿಸಿದೀವಿ ಅಂತ ಪಾಕಿಸ್ತಾನ ಕ್ಲೇಮ್ ಮಾಡ್ತಾರೆ. ಈಗಾಗಲೇ ನೀವು ಪೂಂಚ್ ಹತ್ರ ನೋಡಿದೀವಿ, ಪೂಂಚ್ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಾಗ, ನಿನ್ನೆ ಅಮಿತ್ ಶಾ ಅವ್ರು ಕೊಟ್ಟಾಗ ಅಲ್ಲಿ ಎಷ್ಟು ಮಟ್ಟಿಗೆ ದಾಳಿ ಆಗಿದೆ, ಆ ಕಟ್ಟಡಗಳು ಹೇಗೆ ಒಡೆದೋಗಿದಾವೆ, ಹೇಗೆ ಇಡೀ ಎಷ್ಟೊಂದು ಕಟ್ಟಡಗಳು ನಾಶ ಆಗಿದಾವೆ ನೀವು ಕೂಡ ನೋಡಿದ್ವಿ. ಸೊ ಅದೇ ರೀತಿ ಪಾಕಿಸ್ತಾನದಲ್ಲೂ ಕೂಡ ಆಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ನಮ್ಮ ಆರ್ಮಿ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೇವೆ. The fight between two nuclear powers was triggered by an attack on tourists. Pahalgam Indian Kashmir 22nd in Gottri 26 ಜನ ಆಗಿದ್ದು. During the conflict, Pakistan also claimed to have downed at least 5 Indian military jets. At least 3 Rafale ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಾನಾಗ್ಲೇ ಹೇಳಿದಾಗೆ ಏನು CDS ಹೇಳ್ತಾ ಇದಾರೆ, ನಮ್ಗೆ ಆತರ ಯಾವುದೇ ಆಗಿಲ್ಲ, ನಮ್ಮ ವಿಮಾನಗಳು ಬಿದ್ದಿವೆ, ಆದ್ರೆ ನೀವು ಹೇಳೋಷ್ಟು ಬಿದ್ದಿಲ್ಲ. ಸೊ ವಿ ರೆಕ್ಟಿಫೈಡ್ ಟ್ಯಾಕ್ಟಿಕ್ಸ್ ಅಂಡ್ ದೆನ್ ವೆಂಟ್ ಬ್ಯಾಕ್ ಆನ್ ಮೀ 7th, 8th and 10th 3 ದಿನ ಮತ್ತೆ ದಾಳಿ ಮಾಡಿ 7th, 8th ಲಾರ್ಜ್ ನಂಬರ್ಸ್ ಟು ಹಿಟ್ ದ ಏರ್ ಬೇಸಸ್ ಡೀಪ್ ಇನ್ಸೈಡ್ ಪಾಕಿಸ್ತಾನ್. ನಾವು ಆಲ್ಮೋಸ್ಟ್ ಪಾಕಿಸ್ತಾನಕ್ಕೆ ನುಗ್ಗಿ ಅವ್ರ ಇಡೀ ಏರ್ ಬೇಸ್ ನ ಹೊಡೆದಾಕಿದ್ವಿ. ಪೆನಿಟ್ರೇಟೆಡ್ all their air defenses with impunity, carried out precision strikes. ಅವರು ನುಗ್ಗಿ ಅವ್ರ ಎಲ್ಲವನ್ನ ಹೊಡೆದಾಕಿದ್ವಿ. ನಮ್ಗೆ ನೋಡಿ ಎಂತ ಗ್ರೇಟ್ ಮಾತುಗಳನ್ನು ಹೇಳ್ತಾ ಇದ್ವಿ. ನಮ್ಮ ವಿಮಾನಗಳು ಪತನ ಆಗಿದ್ ನಿಜ, ಅದನ್ನ ಪರಿಹಾರ ಕಂಡಿಡ್ಕೊಂಡು ನುಗ್ಗದು, ಆಲ್ಮೋಸ್ಟ್ ಅಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿದ್ದು. ಇಸ್ಲಾಮಾಬಾದ್ ಹ್ಯಾಸ್ ಡಿನೈಡ್ ಇಟ್ ಸಫರ್ಡ್ ಎನಿ ಲಾಸಸ್ ಆಗಿಲ್ಲ ಅಂತ ಹೇಳ್ತಾರೆ ಪ್ಲೇನ್ಸ್, ಬಟ್ has acknowledged its air base has suffered some hits, although losses were minimal. ಹೌದು, ಸ್ವಲ್ಪ ದಾಳಿ ಆಯ್ತು, ನಮಗೆ ಕಮ್ಮಿ ದಾಳಿ ನಷ್ಟ ಆಗಿದೆ ಅಂತ ಹೇಳಿತ್ತು ಪಾಕಿಸ್ತಾನ. ಚೌಹಾಣ್ ಹೇಳ್ತಾರೆ, ಫೈಟಿಂಗ್ ಹ್ಯಾಡ್ ಸೀಸ್ಡ್, ದ ಇಂಡಿಯನ್ ಗವರ್ಮೆಂಟ್ ಹ್ಯಾಡ್ ಮೇಡ್ ಇಟ್ಸ್ ಕ್ಲಿಯರ್ ದಟ್ ಇಟ್ ವುಡ್ ರೆಸ್ಪಾಂಡ್ precisely and decisively should there be any further terror attacks embanking Pakistan. ಪಾಕಿಸ್ತಾನ ಇದು ಇನ್ನೊಂದು ಏನೇ ದಾಳಿ ಆದ್ರೂ ಕೂಡ ನಾವು ಅದನ್ನ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಅದನ್ನೇ ನಾವು ಪಾಲಿಸ್ತಾ ಇದ್ದೀವಿ. ಸೊ ದಟ್ ಆಸ್ ಇಟ್ಸ್ ಓನ್ ಡೈನಮಿಕ್ಸ್ ಆಸ್ ಫಾರ್ ಆಸ್ ಆರ್ಮ್ಡ್ ಫೋರ್ಸಸ್ ಆರ್ ಕನ್ಸರ್ನ್, ಇಟ್ ವಿಲ್ ರಿಕ್ವೈರ್ಸ್ ಅಸ್ ಟು ಬಿ ಪ್ರಿಪೇರ್ಡ್ 24/7. ಸೊ ಹಂಗಾಗಿ ನಾವು ಸೈನ್ಯ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರು ಕೂಡ ನಾವು ಯಾರು ವಿಶ್ರಾಂತಿ ಪಡಿತಾ ಇಲ್ಲ, 24 ಗಂಟೆನೂ ಕೂಡ ನಾವು ತಯಾರಾಗಿದ್ದೀವಿ. 24/7 ನಮ್ಮ ಸೈನ್ಯ ತಯಾರಾಗಿದೆ. ನಾವು ನೋಡ್ತಾ ಅವ್ರನ್ನ ತಡಿ ಎಲ್ಲ ಅವ್ರ ಕಡೆ ನೋಡ್ತಾ ಎಚ್ಚರಿಕೆಯಿಂದ ಅವ್ರೇನ್ ಮಾಡ್ತಾರೆ ಅಂತ ಕಾಯ್ತಾ ಇದೀವಿ ಅಂತ ಹೇಳ್ತಾರೆ. ಚೌಹಾಣ್ ಮುಂದೆ ಹೇಳ್ತಾರೆ, ಕ್ಲೋಸ್ಲಿ ಅಲೈಡ್ ವಿತ್ ಚೀನಾ ವಿಚ್ ಬಾರ್ಡರ್ಸ್ ಇಂಡಿಯಾ ಇನ್ ದಿ ನಾರ್ತ್ ಅಂಡ್ ದ ನಾರ್ತ್ ಈಸ್ಟ್, ದೇರ್ ವಾಸ್ ನೋ ಸೈನ್ ಆಫ್ ಎನಿ ಆಕ್ಚುಯಲ್ ಹೆಲ್ಪ್ ಫ್ರಮ್ ಬೀಜಿಂಗ್ ಡ್ಯೂರಿಂಗ್ ದ ಕಾನ್ಫ್ಲಿಕ್ಟ್. ಚೀನಾದಿಂದ ಇವ್ರಿಗೆ ಯಾವುದೇ ಹೆಲ್ಪ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ನಮ್ಗೆ ಯಾವುದೇ ಸಾಕ್ಷಿಗಳು ಸಿಗ್ತದೆ.
while this was unfolding 22nd onwards, we did not find any unusual activity in the operational or tactical depth of our northern borders, and things were generally all right. ಯಾವುದೇ ಅನ್ಯೂಶುವಲ್ ಘಟನೆಗಳು ನಡೆದಿಲ್ಲ, ಎಲ್ಲವೂ ಕೂಡ ಜನರಲ್ ಆಗಿ ನಡೀತಾ ಇತ್ತು. Ask whether China may be provided any satellite imaginary or other real-time intelligence to Pakistan during the conflict. ಚೌಹಾಣ್ ಹೇಳ್ತಾರಾಗ ಈ ರೀತಿ ಆಗಿದ್ರೆ ಅಂತ. Such imagery was commercially available. ನೀವು ಏನ್ ಹೇಳ್ತಾ ಇದ್ದೀರಾ, ಅವ್ರಿಗೆ ಎಲ್ಲವೂ ಕೂಡ ಕಮರ್ಷಿಯಲ್ ಸಿಕ್ಕುತ್ತೆ ಅಂತ ಗೂಗಲ್ ಮ್ಯಾಪ್ ಕೂಡ ಅವೆಲ್ಲ ಸಿಗ್ತವೆ, ಅವೈಲಬಲ್, ಅಂಡ್ ಕುಡ್ ಹ್ಯಾವ್ ಬಿನ್ ಪ್ರೊಕ್ಯೂರ್ಡ್ ಫ್ರಮ್ ಚೀನಾ ಆಸ್ ವೆಲ್ ಆಸ್ ಅದರ್ ಸೋರ್ಸಸ್. ಅವ್ರಿಗೆ ಚೀನಾದಿಂದಲೂ ಸಿಕ್ಕಿರ್ಬೋದು, ಬೇರೆ ಸೋರ್ಸ್ಗಳಿಂದಲೂ ಸಿಕ್ಕಿರ್ಬೋದು. ನೋಡಿ, ಮೊದಲು ಏನು ಚೀನಾ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೊಂಡಿಲ್ಲ, ಆದ್ರೆ ಅವ್ರಿಗೆ ಚೀನಾದಿಂದ ಸಹಾಯ ಸಿಕ್ಕಿರ್ಬೋದು ಅಂತ ಕೂಡ. ಇದು CDS ಜನರಲ್ ಅನಿಲ್ ಚೌಹಾಣ್ ಅವರ ಒಂದು ಮಾತು. ಸೊ ಈ ಮಾತನ್ನ ನಾನು ಆಗ್ಲೇ ಹೇಳಿದ್ರೆ, ಯಾಕೆ ಈ ಮಾತನ್ನ ಇವತ್ತು ಇಡೀ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ಸಾಕಷ್ಟು ವಿಷಯಗಳನ್ನ ಮುಚ್ಚಿಡ್ಲಾಗಿದೆ. ಇದನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸುದೀರ್ಘವಾದ ಟ್ವೀಟ್ ನ ಬರೆದು ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಆಗ್ಲೇ ನಾನು ಹೇಳಿದಾಗೆ ಯಾರು ಬಿಜೆಪಿ ಲೀಡರ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ, May 17th ಏನು ರಾಹುಲ್ ಗಾಂಧಿ ಕೇಳ್ತಾರೆ, ಹೌ ಮೆನಿ ಏರ್ಕ್ರಾಫ್ಟ್ಸ್ ಡಿಡ್ ವಿ ಲೂಸ್, ದ ನೇಷನ್ ಡಿಸರ್ವ್ಸ್ ಟು ನೋ ಅಂತ ಕೇಳ್ತಾರೆ. ಆಗ ಯಾರು ಹೇಳಲ್ಲ, ಉತ್ತರ ಕೊಡಲ್ಲ. ಇವತ್ತು CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಹೇಳ್ತಾ ಇದಾರೆ, ಹೌದು ನಮ್ಗೆ ವಿಮಾನ ಪತನ ಆಗಿದಾವೆ, ಅದಕ್ಕೆ ಕಾರಣ ಗೊತ್ತಿಲ್ಲ, ಕಾರಣ ಹುಡುಕ್ತಾ ಇದೀವಿ, ಆದ್ರೆ ನಾವು ಮತ್ತೆ ದಾಳಿ ಮಾಡಿದೀವಿ ಅಂತ ಹೇಳಿ. ಅಂದ್ರೆ ಎಷ್ಟಾಗಿದೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಪಾಕಿಸ್ತಾನ 6 ಕ್ಲೈಮ್ ಮಾಡ್ತಾ ಇದೆ, 6 ಕ್ಲೈಮ್ ಮಾಡ್ತಾರೆ. ಇದ್ರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಖರ್ಗೆ ಅವರು ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ನಮ್ಮ ದೇಶದ ಎಷ್ಟೋ ವಿಷಯಗಳನ್ನ ಮುಚ್ಚಿಡ್ಲಾಗಿದೆ. ಅಂದ್ರೆ ನಾವು ಈಗ CDS ಇವರು ಇಂಟರ್ವ್ಯೂ ಬರ್ತಾ ಇದೆಯಲ್ಲ, ಈ ಇಂಟರ್ವ್ಯೂಗಳು ನೋಡ್ತಾ ಇದ್ರೆ, ಅಂದ್ರೆ ಬ್ಲೂಮ್ಸ್ಬರ್ಗ್ ಟಿವಿ, ಸಿಂಗಾಪುರ್ನಲ್ಲಿ ಬ್ಲೂಮ್ಸ್ಬರ್ಗ್ ಟಿವಿ ಒಂದು ಇಂಟರ್ವ್ಯೂ ಮಾಡುತ್ತೆ ಅಂತಂದ್ರೆ, ನಮ್ ದೇಶಿ ಮೀಡಿಯಾ, ಗೋಧಿ ಮೀಡಿಯಾ ಏನ್ ಮಾಡ್ತಾ ಇದೆ, ಗೋಧಿ ಮೀಡಿಯಾದ ಯಾರು ಒಂದು ಇಂಥ ಪ್ರಶ್ನೆಗಳನ್ನ ಕೇಳಕ್ ಸಾಧ್ಯವಾ? ಯಾವುದು ANI ನೋಡಿ, ANI ಅನ್ನೋ ಒಂದು ಸುದ್ದಿ ಸಂಸ್ಥೆ, ಅಂದ್ರೆ ಇದೊಂದು ಸುದ್ದಿಯ ಸಂಸ್ಥೆ, ನಾಟ್ ಚಾನಲ್, ಸುದ್ದಿ ಸಂಸ್ಥೆ. ಇದು ಸರ್ಕಾರದ ಅಧಿಕೃತ ವಕ್ತಾರನ ಕೆಲಸ ಮಾಡ್ತಾರೆ. ಈ ANIಗೋಸ್ಕರ ಭಾರತದ ದೂರದರ್ಶನ ಕೊಲ್ಲಲಾಗ್ತಾ ಇದೆ. ಈ ಏನು ತಂಡಗಳು ಹೋಗಿದಾವೆ ಡೆಲಿಗೇಷನ್, ಈ ಡೆಲಿಗೇಷನ್ ಕವರ್ ಮಾಡೋದಕ್ಕೆ ದೂರದರ್ಶನ ಹೋಗ್ಬೇಕಾಗುತ್ತೆ. ಆದ್ರೆ ANI ಎಲ್ಲ ಕಡೆ ANI ಲೋಗೋ ಕಾಣುತ್ತೆ, ANI ಕ್ಯಾಮ್ರಾಗಳು ಕಾಣ್ತವೆ, ANI ಎಲ್ಲ ಕಂಟೆಂಟ್ಗಳು ಸರ್ಕಾರ ಅಧಿಕೃತ ಕಂಟೆಂಟ್ ಆಗಿ ಹೇಳ್ತಾ ಇದೆ. ಸೊ ಈ ANI ಕಂಟೆಂಟ್ ಗಳನ್ನ ನಾವ್ ಯಾರು ಹಾಕಿದ್ರೆ, ಸೋರ್ಸ್ ಹಾಕಿದ್ರೆ ಅದಕ್ಕೆ ನೀವು ದುಡ್ಡು ಕೊಡ್ಬೇಕು, ಕಂಟೆಂಟ್ ಕ್ಲೈಮ್ ಮಾಡ್ತಾರೆ, ಕಾಪಿರೈಟ್ ಕ್ಲೈಮ್ ಮಾಡ್ತಾರೆ. ಸೊ ಅಂದ್ರೆ ದೂರದರ್ಶನ ಹೊಡೆದಾಕಿ ANI ನ ಬಿಡಿಸ್ತಾ ಇದ್ರೆ, ANI, NDTV, ರಿಪಬ್ಲಿಕ್ ಟಿವಿ, ಟೈಮ್ಸ್ ನೌ, ಇಂಡಿಯಾ ಟುಡೇ, ನಾಟ್ ಇವನ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಯಾವುದೇ ಚಾನೆಲ್ಗಳು ಕೇಳಕ್ಕಾಗದೇ ಇರೋ ಪ್ರಶ್ನೆಯನ್ನ ಚೀಫ್ ಡಿಫೆನ್ಸ್ ಸ್ಟಾಫ್ ಅನ್ ಇಂಪಾರ್ಟೆಂಟ್ ಇಂಟರ್ವ್ಯೂ ಟು ಫಾರಿನ್ ಮೀಡಿಯಾ ಸಿಂಗಾಪುರ್ ಅಲ್ಲಿ ಉತ್ತರ ಕೊಡ್ತಾರೆ. ಸೊ ದಟ್ ಈಸ್ ರಿಯಲ್ ಔಕಾತ್ ಆಫ್ ಗೋಧಿ, ಅರ್ನಾಬ್ ಗೋಸ್ವಾಮಿ, ಇವರೆಲ್ಲರಿಗೂ ಉತ್ತರ ಇದೆ. ಅಂದ್ರೆ ಅವ್ರಿಗೂ ಉತ್ತರವನ್ನ ಹೇಗೆ ಕೊಟ್ರು ಅಂತ ನಾವು ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಬೇಕು. ಪ್ರಶ್ನೆ ಕೇಳೋದಕ್ಕೆಲ್ಲ ಇವ್ರಿಗೆ, ನಮ್ಮಲ್ಲಿ ಗೋಧಿ ಮೀಡಿಯಾವ್ರಿಗೆ, ಅವ್ರಿಗೆ ತಾಕತ್ತು ಇಲ್ಲ, ಅವಕಾಶನೂ ಇಲ್ಲ, ಮತ್ತೆ ಅವ್ರೇನು ಕೇಳೋದೂ ಇಲ್ಲ. ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ಕೊಂತ CDS ಏನೇ ಹೇಳ್ತಾ ಇದಾರೆ, ಈ CDS ಅವರ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ, ಅಂಥ ಕೆಲಸ ಅಂದ್ರೆ ಈ ಯಾವ ಚಾನಲ್ಗಳು ಗೋಧಿ ಮೀಡಿಯಾಗಳು ಕೇಳದೇ ಇರತಕ್ಕಂಥ ಪ್ರಶ್ನೆಗಳನ್ನ ಈಗ ಫಾರಿನ್ ಮೀಡಿಯಾ ಕೇಳಿದೆ. ಸೊ ಈ ಫಾರಿನ್ ಮೀಡಿಯಾ ಕೇಳಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಚೌಹಾಣ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಇವತ್ತು ಇಡೀ ದೇಶದ ಚರ್ಚೆ ಆಗಿದೆ. ಇದೇ ಪ್ರಶ್ನೆಯನ್ನ ಗೋಧಿ ಮೀಡಿಯಾ, ಫಾರಿನ್ ಮೀಡಿಯಾ ಕೇಳಿದ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಕೇಳಿದ್ರು. ರಾಹುಲ್ ಗಾಂಧಿ ಕೇಳಿದಾಗ ಏನ್ ಮಾಡಿದ್ರು ಇವರು, ರಾಹುಲ್ ಗಾಂಧಿನ ದೇಶದ್ರೋಹಿ. ಈಗ ಒಂದು ಪ್ರಶ್ನೆ ಬಿಜೆಪಿಯವರಿಗೆ ಮತ್ತೆಲ್ಲರೂ, ಹಾಗಾದ್ರೆ ಈಗ ನೀವು ಇವರನ್ನ ಅನಿಲ್ ಚೌಹಾಣ್ ಅವ್ರನ್ನ ದೇಶದ್ರೋಹಿ ಅಂತ ಕರಿತೀರಾ? ಈಗ ಅವರು ಮಾಹಿತಿ ಕೊಡ್ಲೇಬೇಕು. ಯಾಕೆ ಮಾಹಿತಿ ಕೊಡ್ಲೇಬೇಕು? ಮಾಹಿತಿ ಯಾಕೆಂದ್ರೆ ಅವರು ಈ ದೇಶದ ಮುಖ್ಯಸ್ಥ, ಸೇನಾ ಮುಖ್ಯಸ್ಥ, ಅವ್ರು ಕೊಡ್ಲೇಬೇಕು. ಸುಳ್ಳು ಹೇಳಕ್ಕಾಗಲ್ಲ.
ಇಂಟರ್ನ್ಯಾಷನಲ್ ಫೋರಮ್. ಸೊ ಹಂಗಾಗಿ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಸೊ ಇದೇ ಪ್ರಶ್ನೆಯನ್ನ ಭಾರತದ ಮಾಧ್ಯಮಗಳು ಕೇಳೋದಾಗಿತ್ತು, ಕೇಳಿದೆ. ಇಲ್ಲಿ ಬಹಳ ನಾ ಹೇಳಿದೆ, ಬಹಳ ದೊಡ್ಡ ಒಂದು ಟ್ವೀಟ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗಮನಿಸ್ಕೊಂತದ್ದು, ಅವರು ಈ CDS ಅನಿಲ್ ಚೌಹಾಣ್ ಅವರ ಮಾತನ್ನೇ, ಸಿಂಗಾಪುರ್ ಇಂಟರ್ವ್ಯೂನೇ ಅವರು ಮೆನ್ಷನ್ ಮಾಡ್ತಾರೆ. ಏನು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ರ ಬಗ್ಗೆ ಸರಿಯಾಗಿದೆ, ಈ ಪ್ರಶ್ನೆಗಳನ್ನ ನಾವು ಸ್ಪೆಷಲ್ ಸೆಷನ್ ಕರೀರಿ, ಪಾರ್ಲಿಮೆಂಟ್ ಸೆಷನ್ ಇಮಿಡಿಯೇಟ್ ಆಗಿ ಕರೀರಿ ಅಂತ ಹೇಳ್ತಾರೆ. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬಂದ ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆಯ ಅಧ್ಯಕ್ಷ, ರಾಜ್ಯಸಭೆಯ ಚೇರ್ಮನ್, ಉಪರಾಷ್ಟ್ರಪತಿ ಧನ್ಕರ್ ಬನ್ನಿ ಸರ್ಕಾರ ಕರಿಬೇಕು ವಿಶೇಷ ಒಂದು ಸಮಾವೇಶವನ್ನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಧನ್ಕರ್ ಕೂಡ ಬಿಜೆಪಿ ಅವರಿಗೆ ಉಲ್ಟಾ ಹೊಡಿತಾ ಇದಾರ, ಪ್ರಧಾನಿ ಅವರಿಗೆ ಉಲ್ಟಾ ಹೊಡಿತಾ ಇದಾರ ಅಂತ. ಯಾಕೆಂದ್ರೆ ರಾಷ್ಟ್ರಪತಿಯಾಗಿ ಧನ್ಕರ್ ಅವ್ರನ್ನ ಆಯ್ಕೆ ಮಾಡ್ಬೇಕಾಗಿತ್ತು ಅಂತ ಹೇಳಲಾಗ್ತಾ ಇದ್ರೆ, ಕೊನೆಗೆ ತಾವೇ ರಾಷ್ಟ್ರಪತಿಗಳಾಗಬೇಕು ಅನ್ನೋ ಉಮೇದಲ್ಲಿ ಮೋದಿ ಅವರಿರೋದ್ರಿಂದ ಸೊ ಆ ಸ್ಥಾನವನ್ನು ಸಿಕ್ಕೋದಿಲ್ಲ. ಸೊ ಹಾಗಾಗಿ ಅತಿ ಹೆಚ್ಚು ಬಿಜೆಪಿಯ ಓಲೈಕೆಯನ್ನ ಬಿಟ್ಟದಂಗೆ ಕಾಣ್ತಾ ಇದ್ದಾರೆ ಉಪರಾಷ್ಟ್ರಪತಿಗಳು. ಸೊ ಅವರು ಖರ್ಗೆ ಅವರ ಮಾತನ್ನೇ ಪುನರುಚ್ಚರಿಸಿದ್ದಾರೆ. ಏನ್ ಖರ್ಗೆ ಅವರು ಹೇಳಿದ್ರ ನೋಡೋಣ. ಏನು ಇವ್ರು ಮಾತಾಡಿದ್ದಾರೆ CDS, these can only be asked if special session of parliament is immediately convened. ಸೆಷನ್ ಕರೆದ್ರೆ ನಾವ್ ಇದನ್ನೆಲ್ಲ ಕೇಳ್ಬೇಕು. Our IAF pilots were risking their lives fighting the enemy. We have suffered some losses, but our pilots were safe. As per CDS interview, ಅಂದ್ರೆ ಅನಿಲ್ ಚೌಹಾಣ್ ಅವರ ಇಂಟರ್ವ್ಯೂ ನೋಡಿದೆ ನಾನು. We made remedy it, rectify it, and then implement it again after 2 days and flew to all our jets again, targeting at long range. We salute, ಇದನ್ನೇ ನಾನು ಆಗ್ಲೇ ಹೇಳಿದೆ, we salute their resolute courage and bravery of the Indian Army. However, a comprehensive strategic review is in need of the hour. Congress party demands comprehensive review of our defense preparedness by an independent expert committee on the lines of the Kargil review committee. ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಲ್ಲಿ ಒಂದು ಕಾರ್ಗಿಲ್ ರಿವ್ಯೂ ಕಮಿಟಿ ಆಗಿತ್ತೋ, ಅದೇ ರೀತಿ ಈಗ ಒಂದು ರಿವ್ಯೂ ಕಮಿಟಿ ಆಗ್ಬೇಕು. ಸೊ ಆ ಕಮಿಟಿ ಮುಂದೆ ಏನಿದೆ ಎಲ್ಲ ಹೇಗೆ ಸಂದರ್ಭವಾಗಿತ್ತು, ಏನೇನಾಯ್ತು ಅಂತ ಕೂಡ ಅಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ, ಅದನ್ನ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಸರ್ಕಾರ ಕೂಡ ಹೇಳ್ತಾರೆ. ಇನ್ನು ಎರಡನೇದಾಗಿ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಅಗೈನ್ ಇವತ್ತು ಹೇಳಿದ್ದಾರೆ, ರಿಪೀಟೆಡ್ ಹಿಸ್ ಕ್ಲೇಮ್ about breaking ceasefire. This is a direct affront to the Shimla agreement. ಇದು ಶಿಮ್ಲಾ ಅಗ್ರಿಮೆಂಟ್ ಇದು ಹೊಡೆದಾಕುತ್ತೆ. ಸೊ ಇದು ಸರಿ, ಇದ್ರ ಬಗ್ಗೆ ಯಾಕೆ ಸರ್ಕಾರ ಮಾತನಾಡ್ತಾರೆ, ಯಾಕೆ ಸರ್ಕಾರ ಯಾರು ಮಾತನಾಡ್ತಾರೆ? ಇನ್ಸ್ಟೆಡ್ ಆಫ್ ಕ್ಲಾರಿಫೈಯಿಂಗ್ ಮಿಸ್ಟರ್ ಟ್ರಂಪ್ಸ್ ರಿಪೀಟೆಡ್ ಅಸರ್ಟೇಷನ್ಸ್, ಪದೇ 8 ಬಾರಿ 9ನೇ ಬಾರಿ ಹೇಳ್ತಾ ಇದಾರೆ ಇವರು, ನಾನ್ ನಿಲ್ಲಿಸ್ತೆ, ಯುದ್ಧ ನಿಲ್ಲಿಸ್ತೆ, ಅವ್ರಿಗೆ ಶಾಂತಿ, ಬಿಸ್ನೆಸ್ ನಿಲ್ಲಿಸ್ತೀನಿ ಅಂತ ಹೇಳಿ ಅವ್ರಿಗೆ ತಡೆದಿದ್ದೀನಿ ಅಂತ ಹೇಳ್ತಾರೆ. And the affidavit filed by US Secretary of Commerce, ಕೋರ್ಟ್ಗೆ ಅಮೆರಿಕ ಸರ್ಕಾರ ಒಂದು ಅಫಿಡವಿಟ್ ಸಲ್ಲಿಸಿದೆ. ಯುನೈಟೆಡ್ ಸ್ಟೇಟ್ಸ್ ಕೋರ್ಟ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಂಬಂಧಪಟ್ಟಂಗೆ, PM Modi is on election bliss, taking personal credit for the value of the armed forces, hiding behind their bravery and dodging the contours, agreed to ceasefire, which the foreign secretary announced on 10th after Trump's tweet. Trump tweet ಆದ್ಮೇಲೆ ಫಾರಿನ್ ಸೆಕ್ರೆಟರಿ ಇದನ್ನ ಅನೌನ್ಸ್ ಮಾಡಿ. In India and Pakistan now again hyphenated, ಅಂದ್ರೆ ನಮ್ಮನ್ನ ಸಮಾನವಾಗಿ ತೋರಿಸ್ತಾ ಇದ್ದಾರೆ. What are the conditions of the ceasefire agreement? 140 crore patriotic Indians deserve to know this. ಇದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಇದು ನಾವು ಕೇಳ್ತೀವಿ, ನೀವು ಸೆಷನ್ ಕರೆದಿ, ಆ ಸೆಷನ್ ಎಲ್ಲ ಕೇಳ್ತೀವಿ ಅಂತ ಹೇಳಿ ಖರ್ಗೆ ಅವರು ಮಾತಾಡ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಕ್ಕಂಥದ್ದು ಈ ಒಂದು ಬ್ಲೂಮ್ಸ್ಬರ್ಗ್ ಇಂಟರ್ವ್ಯೂ ಆಗಿರ್ಬೋದು, ರಾಹುಲ್ ಗಾಂಧಿ ಪದೇ ಕೇಳತಕ್ಕಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಮತ್ತು ಇದಕ್ಕೆ ಉತ್ತರ ಏನು ಅಂತ ಕೂಡ ನಾವು ಗಮನಿಸ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ, ಮೋದಿ ಈಗ ಈ ಇಡೀ ಒಂದು ಪ್ರಯತ್ನವನ್ನು ನೋಡಿದ್ರೆ ಮೋದಿ ಬಹಳ ಸುಸ್ತಾಗಿದ್ದಾರೆ, ಒಂಟಿಯಾಗಿದ್ದಾರೆ, ನಿರಾಸೆಯಾಗಿದೆ, ಅವರಿಗೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಅವರ ಮನಸ್ಸುಗಳು ಅವ್ರ ಏನು ಒಂದು ಜಡ್ಜ್ಮೆಂಟ್ ಒಂದು ರೀಚ್ ಆಗ್ತಾ ಇಲ್ಲ. ಪೊಲಿಟಿಕಲ್ ಡಿಸಿಷನ್, ಆಪರೇಷನ್ ಸಿಂಧೂರ ಎಲ್ಲ ಒಂದು ಪೊಲಿಟಿಕಲ್ ಡಿಸಿಷನ್ಸ್. ಆದ್ರೆ ಒಂದು ದೊಡ್ಡ ಇಡೀ ದೇಶವನ್ನು ನಡೆಸ್ತಕ್ಕಂಥ
ಮತ್ತು ಇಡೀ ವಿಶ್ವಕ್ಕೆ ಭಾರತೀಯತೆಯನ್ನ ಮತ್ತು ಭಾರತೀಯ ಸೌಹಾರ್ದತೆಯನ್ನ ಮತ್ತು ದಕ್ಷತೆಯನ್ನು ಕೂಡ ಹೇಳಬೇಕಾದಂತ ಸಂದರ್ಭ ಬಂದಾಗ ಅಲ್ಲಿ ಸಿಕ್ಕಲ್ಲ, ಪೊಲಿಟಿಕಲ್ ಡಿಸಿಷನ್ ಆಗುತ್ತೆ. ಅಪೋಸಿಷನ್, ಆಪರೇಷನ್ ಸಿಂಧೂರ, ವಿರೋಧ ಪಕ್ಷಗಳ ಒಂದು ಮಹತ್ವ, ವರ್ಲ್ಡ್ ಕಂಟ್ರೀಸ್, ವಿಶ್ವದ ಎಲ್ಲ ರಾಷ್ಟ್ರಗಳು ಭಾರತದ ಬಂದಿಲ್ಲ, ಎಲ್ಲ ಒಂದಿಬ್ರು ಅಷ್ಟೇ. ಯಾಕೆ ನಮ್ಮ ನೇಪಾಳ ಅಕ್ಕಪಕ್ಕದ ರಾಜ್ಯಗಳು ದೇಶಗಳು ಕೂಡ ನಮ್ಮ ಜೊತೆ ಬಂದಿಲ್ಲ. ಸೊ ವರ್ಲ್ಡ್ ಕಂಟ್ರೀಸ್ ನಮ್ಮ ವಿರುದ್ಧ ನಿಂತ್ಕೊಂಡ. ಇವತ್ತು 2.69 lakh crores ಒಪ್ಪಂದಕ್ಕೆ ರಷ್ಯಾ ಪಾಕಿಸ್ತಾನದ ಜೊತೆ ಒಪ್ಪಂದ ಮಾಡ್ತಾರೆ. ಅಂದ್ರೆ ಭಾರತದ ಸಖ್ಯವನ್ನ ಬಿಟ್ಟು ರಷ್ಯಾ ಪಾಕಿಸ್ತಾನ ಜೊತೆ ಟೈಅಪ್ ಮಾಡ್ಕೊತಾರೆ, ಬಿಸ್ನೆಸ್ ಟೈಅಪ್. ಇದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಬಹಳ ಮುಖ್ಯವಾಗಿದೆ. ಇನ್ನು ಬಿಜೆಪಿ RSS ಹೇಳಿಕೆ, ಬಿಜೆಪಿ ಮತ್ತು RSS ಹೇಳಿಕೆ ಇಲ್ಲಿ ಬಹಳ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬಿಜೆಪಿ ಕಾರ್ಯಕರ್ತರಿಗೆ ಸಹಾಯ ಮಾಡಬೇಡಿ, ಸರ್ಕಾರನ ಗೆಲ್ಲಿಸಬೇಡಿ, ಏಕ ವ್ಯಕ್ತಿ ಪೂಜೆ ಮಾಡಬೇಡಿ ಅನ್ನೋ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಇವತ್ತು ನರೇಂದ್ರ ಮೋದಿ, ನಾನು ಆಗಲೇ ಹೇಳಿದಾಗೆ, ಅವರು ಒಂಟಿಯಾಗಿದ್ದಾರೆ, ಅವರು ಡಿಪ್ರೆಷನ್ ಇದ್ದಾರೆ. ಸೊ ಅಮೆರಿಕ ಡೊನಾಲ್ಡ್ ಟ್ರಂಪ್ ಟ್ರೇಡ್ ಇಂದನೇ ನಾನು ಯುದ್ಧ ನಿಲ್ಲಿಸ್ತೇನೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ವಿದೇಶಾಂಗ ನೀತಿ ಸಂಪೂರ್ಣ ವಿಫಲವಾಗಿದೆ. ಅಮೆರಿಕ ಡೈರೆಕ್ಟ್ ಆಗಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾ ಇದೆ. ಚೈನಾ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಈ ಎಲ್ಲ ಒಂದು ಒತ್ತಡಗಳನ್ನ, ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಒಂದು ಮುಖ್ಯ ಸಲಹೆ ಪಾಲಿಸ್ಬೇಕಾದ್ರೆ ಒಂದು ಶಾಂತವಾಗಿರ್ತಕ್ಕಂಥದ್ದು ಮತ್ತು ಆ ಸಮಯಕ್ಕೆ ಸರಿಯಾಗಿ ಬೇಕಾದಂತಹ ಕೆಲಸನ ಮಾಡಿ ಮುಗಿಸಿದ್ರೆ ಸೊ ನಮ್ಗೆಲ್ಲವೂ ಕೂಡ ಹಗುರವಾಗಿ ನಡೀತಾ ಹೋಗುತ್ತೆ. ಸೊ ಇಲ್ಲಿ ಖರ್ಗೆ ಅವರ ಈ ಟ್ವೀಟ್ ಮತ್ತು ಈ ಸದ್ಯಕ್ಕೆ ನೋಡಿ, ನೀವು ಒಂದು ಗಮನಿಸ್ಬೋದು, ಬಿಜೆಪಿಯ ನಾಯಕರು ಯಾರು ಮೋದಿಯನ್ನು ಸಮರ್ಥಿಸ್ಕೊತಾ ಇಲ್ಲ. RSS ನವರು ಬಿಜೆಪಿಯ ಪರವಾಗಿ ಆಪರೇಷನ್ ಸಿಂಧೂರವನ್ನ ಆಗೋದಕ್ಕೆ ಮುಂಚೆ RSS ನವರು ಅದನ್ನ ಹಾಡಿ ಹೋಗ್ಲದು. ಆದ್ರೆ ಅಲ್ಲಿ ಅದು ಸೀಸ್ ಫೈರ್ ಆದ್ಮೇಲೆ ಬೇರೆ ಯಾವೊಬ್ಬ ಬಿಜೆಪಿಯ ನಾಯಕ ಮತ್ತು ಸ್ವತಃ ಉಳಿದ ಕುಟುಂಬಸ್ಥರಿಗೆ ಕೂಡ ಇಲ್ಲಿ ಇರದೇ ಇರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹರ್ಟ್ ಅನ್ನ ಆಯ್ತು. ಸೊ ಈ ಹರ್ಟ್ ಅದನ್ನೇ ನಾವು ಮುಂದಿಟ್ಕೊಂಡು ನಾವು ಮುಂದೆ ಚರ್ಚೆ ಮಾಡಿದ್ರೆ, ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ CDS ಅನಿಲ್ ಚೌಹಾಣ್ ಅವರ ಮಾತುಗಳು ನಮ್ಮ ಜಗತ್ತಿಗೆ, ನಮ್ಮ ಭಾರತದ ಶಕ್ತಿನ ತೋರಿಸಿದೆ, ಹಾಗೆ ನಮ್ಗೆ ಇರ್ತಕ್ಕಂಥ ನೆಗೆಟಿವ್ ಅಂಶಗಳನ್ನು ಕೂಡ ತೋರಿಸಿದೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಇಷ್ಟೆಲ್ಲ ಸಂದರ್ಭಗಳ ನಡುವೆ ನಮ್ಮ ವೈಯಕ್ತಿಕ ಜೀವನ ಹೇಗಿರುತ್ತೆ, ವೈಯಕ್ತಿಕ ಜೀವನಕ್ಕೆ ನಮ್ಮ ಅತ್ಯಗತ್ಯಗಳೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ, ಸೊ ಇಲ್ಲಿ ಇಂತಹ ರಾಜಕೀಯ ಸ್ಥಿತ್ಯಂತ್ರಗಳನ್ನ, ರಾಜಕೀಯ ದಾಳಿಗಳನ್ನ ಮತ್ತು ಐತಿಹಾಸಿಕ ದಾಖಲೆಗಳನ್ನ ನೋಡ್ತಕ್ಕಂಥ ಸುವರ್ಣಾವಕಾಶ ನಮಗೆ ಲಭಿಸುತ್ತೆ. ಒಟ್ಟಿನಲ್ಲಿ ಬಿಜೆಪಿ ಹೇಳಿದಾಗ ನರೇಂದ್ರ ಮೋದಿ ಸುಸ್ತಾಗಿದ್ದಾರೆ. CDS ಅವ್ರ ಮಾತನ್ನ ಕೇಳ್ತಾ ಇಲ್ಲ, ವಿದೇಶಾಂಗ ಸಚಿವರು ಕೂಡ ಮಾತು ಕೇಳ್ತಾ ಇಲ್ಲ. ಅವರು ಕೊನೆಗೆ ಬಹಳ ಬಲವಂತ ಆದ್ಮೇಲೆ ಈಗ ಥ್ರೆಟ್ ಇದೆ, ನಮಗೆ ನ್ಯೂಕ್ಲಿಯರ್ ಥ್ರೆಟ್ ಇದೆ ಅನ್ನೋ ರೀತಿಯಲ್ಲಿ. ಸೊ ಇದು ನನ್ನ ಇವತ್ತಿನ ವಿಶೇಷ ವಿಶ್ಲೇಷಣೆ. ಇನ್ನೊಂದು ವಿಶೇಷ ಅಲ್ಲಿವರೆಗೆ ಸಿಯಾನ್ ಕನ್ನಡ ನೋಡ್ತಾರೆ. ನಮಸ್ಕಾರ.